ಎಸ್, ಎಲ್ರಿಗೂ ನಮಸ್ಕಾರ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಸ್ಟರ್ಡೇ ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ ಪಾರ್ಟ್ 1ಅಲ್ಲಿ ತೋರಿಸಿದ್ವಿ. ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಸೋಮನಾಥೇಶ್ವರ ಟೆಂಪಲ್ಗೆ ಬಂದ್ವಿ. ಇದು ನಿಮ್ಗೆ ಗೊತ್ತಿರ್ಬೋದು. ರಿಷಬ್ ಶೆಟ್ಟಿ ಸರ್ ಅವ್ರ ಊರಲ್ಲಿದ್ದಿದೆ. ಸೊ ಅಲ್ಲಿ ನೋಡೋಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗು ಅದು ಎಷ್ಟು ಬೆಟ್ಟದ ಮೇಲಿದೆ ಅಂದರೆ ತುಂಬ ಮೇಲಾಯಿತು ಥರ ಅನಿಸ್ತು. ಚೆನ್ನಾಗಿತ್ತು ಟೆಂಪಲ್. ನಾವು ಹೋದಾಗ ಸ್ವಲ್ಪ ಬಿಸಿಲಿತ್ತು. ಸೊ ದಟ್ ಮಳೆ ಥರ ಏನೂ ಇರಲಿಲ್ಲ. ನೀಟಾಗಿ ನೋಡಿಕೊಂಡು ಅಲ್ಲಿ ಊಟ ಹಾಕಿದ್ರು, ಚೆನ್ನಾಗಿತ್ತು. ತಿನ್ಕೊಂಡು ಬಂದ್ವಿ. ಎಲ್ಲಿದ್ದೀರಾ ಇವಾಗ ನಾವು ರಿಷಬ್ ಶೆಟ್ಟಿ ಅವ್ರ ಊರಲ್ಲಿದ್ದೀವಿ. ಅವ್ರ ಊರಲ್ಲಿ ಫೇಮಸ್ ಆಗಿರೋ ದೇವಸ್ಥಾನದಲ್ಲಿದ್ದೀವಿ. ಎಸ್, ಕೇಶವನಾಥೇಶ್ವರ ದೇವಸ್ಥಾನ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ. ನೀರೊಳಗಡೆ ಹೋಗ್ಬೇಕು. ಗುಹೆ ಥರ ಇದೆ. ಆ ಗುಹೆಯಲ್ಲಿ ನೀರ್ ಥರ ಇದೆ. ಒಳಗಡೆ ಹೋಗ್ಬೇಕು. ಜೂನಿಯರ್. ಆಮೇಲೆ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಶಿವ ಮತ್ತೆ ಪಾರ್ವತಿ ಇಬ್ರು ಬಂದು ಇಲ್ಲೇ ತಪಸ್ ಮಾಡಿದ್ರಂತೆ. ಓಕೆ. ಸೊ ಇದು ಈ ದೇವಸ್ಥಾನ ಸ್ಪೆಷಾಲಿಟಿ. ಊಟ ಮಾಡ್ಕೊ ಬಂದ್ರ? ಊಟ ಹೆಂಗಿತ್ತು? ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. ರಸಮ್ ಚೆನ್ನಾಗಿತ್ತು. ಬಟ್ ಮಜ್ಜಿಗೆ ವಾಯ್ಸ್ ಅಲ್ಟಿಮೇಟ್. ಸೊ ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಸಿಗಂದೂರ್ಗೆ ಹೋದ್ವಿ. ಸಿಗಂದೂರಲ್ಲಿ ಲಾಸ್ಟ್ ಇಯರ್ 2024ಅಲ್ಲಿ ನಾವು ಹೋಗಿದ್ವಿ. ಅವಾಗಿನ್ನೂ ಈ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ನಾವು ಲಾಂಚಲ್ಲಿ ಹೋಗಿದ್ವಿ. ಸೊ ಇವಾಗ ಲಾಂಚ್ ಸ್ಟಾಪ್ ಮಾಡಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಟು ಗೋ ಆನ್ ಬ್ರಿಡ್ಜ್ ಹೇಗಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ನೋಡೋಕ್ಕಂತಲೇ ಸನ್ಸೆಟ್ ಟೈಮಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಮಾಡ್ತಾಯಿದ್ರು, ರೀಲ್ಸ್ ಕೂಡ ಮಾಡ್ತಾಯಿದ್ರು. ಬಟ್ ನಾವು ಮಾಡಬೇಕಂತ ಅಂದ್ಕೊಂಡು ಮಾಡಿದ್ವಿ, ಬಟ್ ನೀಟಾಗಿ ಬರಲಿಲ್ಲ, ಎಲ್ಲ ಪೋಸ್ಟ್ ಮಾಡ್ತಾಯಿದ್ದೆ. ಸೊ ದಟ್ ತುಂಬ ಚೆನ್ನಾಗಿತ್ತು. ಆ ಸನ್ಸೆಟ್ಗೆ, ಆ ವೆದರ್ಗೆ ತುಂಬ ಚೆನ್ನಾಗಿ ಫೀಲ್ ಆಯಿತು, ಎಕ್ಸ್ಪೀರಿಯನ್ಸ್ ಆಯಿತು. ನೀವು ಕೂಡ ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಓಡಾಡ್ತಾ ಮಿಸ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಇವಾಗ 5:30 ಆಗ್ತಾ ಇದೆ. ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಟೆಂಪಲ್ ಹೋಗಿ ರೀಚ್ ಆದ್ವಿ. ಬಟ್ ಇನ್ನೂ ಟೆಂಪಲ್ ಓಪನ್ ಆಗಿರಲಿಲ್ಲ. 6 o'clock ಓಪನ್ ಅಂತ ಹೇಳಿದರು. ಆಮೇಲೆ ಬೇಗ ಕ್ಲೋಸ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸೊ ನಾವು ಓಪನ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಹಾಗೆ ಹೀಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವಿ. ಆಮೇಲೆ ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಗೊತ್ತಲ್ವ. ಸೊ ಹಾಗೆ ಓಡಾಡಿಕೊಂಡು ಅಲ್ಲೇ ಇದ್ವಿ. ಆಮೇಲೆ ಒಳಗಡೆ ಹೋದ್ವಿ. ಟೆಂಪಲ್ ನೋಡಿ ಬೇಗ ಇನ್ನು 5 minutes ಅಂತ ಏನೋ ಹೇಳಿದ್ರು. ಸೊ ಬೇಗ ನೋಡಿಕೊಂಡು ಆಚೆ ಬಂದ್ವಿ. ಅನ್ನದಾನ ಏನೋ ಮಾಡಿಸ್ಬೇಕಿತ್ತು ಅಂತ ಅನಿಸುತ್ತೆ ನಮ್ಮ ಅಂಕಲ್ ಆಂಟಿ ಇಬ್ಬರೂ. ಸೊ ಅವರು ಏನೋ ತಗೋತಾಯಿದ್ರು ಅದ್ರ ಚೀಟಿ ಎಲ್ಲ. ನಾವು ಹಾಗೆ ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ವಿ. ಇವಾಗ ಇಂಪನ ಚಾನಲ್ ನಿನ್ನ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಆಯ್ತು ಮಾಡಿ. ಸೊ ಸಿಗಂದೂರು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಲಾಸ್ಟ್ ನಮ್ಮದೇ ಆಯಿತು ದರ್ಶನ. ಅಷ್ಟಲ್ಲಿ ಕ್ಲೋಸ್ ಮಾಡಿಬಿಟ್ರು. ನೋಡ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಇವಾಗ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ವಾಪಸ್ ಹೋಗಬೇಕಾದ್ರೆ ಅಲ್ಲೇ ತಿಂಡಿ ಮಾಡ್ತಾಯಿದ್ರು. ಪಲಾವ್ ಕೊಟ್ಟರು. ನಾವು ತೊಗೊಂಡ್ವಿ ಪಲಾವ್. ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಬಜ್ಜಿ, ಇಡ್ಲಿ ಮಾಡ್ತಾಯಿದ್ರು. ಹಾಗೆ ನಾವು ಸೋಡಾ ಕೂಡ ಕುಡಿದ್ವಿ. ಎಲ್ಲನೂ ಪಕ್ಕ ಅಂಗಡಿ, ತುಂಬ ಅಂಗಡಿಗಳಿತ್ತು. ಬಟ್ ನಾವು ಒಂದು ಅಂಗಡಿಲಿ ಟೇಸ್ಟ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಗುಡ್. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗಿ ನೆಕ್ಸ್ಟ್ ರೀಚ್ ಆಗಿದ್ದ ಪ್ಲೇಸ್ ಬಂದು ಕೊಲ್ಲೂರು ಮೂಕಾಂಬಿಕಾ ತಾಯಿ ಟೆಂಪಲ್ಗೆ. ಅಲ್ಲಿ ಹೋದ್ವಿ. ಚೆಕ್ಕಿನ್ ಆಮೇಲೆ ಮಾಡೋಣ. ಫಸ್ಟು ಟೆಂಪಲ್ಗೆ ಹೋಗಿಬಿಡೋಣ. ಆಲ್ಮೋಸ್ಟ್ 8 o'clock or 8:15 ಆ ಟೈಮ್ ಆಗಿಬಿಟ್ಟಿತ್ತು. ಸೊ ಲಾಸ್ಟ್ ದರ್ಶನಗೆ ಬಿಡ್ತಾರೆ, ನೀವು ಫಸ್ಟು ದರ್ಶನ ಮಾಡ್ಕೊಬಿಡಿ ಅಂತ ಅಲ್ಲಿರೋ ಒಬ್ಬರು ಹೇಳಿದ್ದಕ್ಕೆ ನಾವು ಫಸ್ಟ್ ಹೋಗಿ ಅಲ್ಲೇನೋ ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ತಾಯಿ ಲಾಸ್ಟ್ ದರ್ಶನಗೆ ಬಿಡ್ತಾಯಿದ್ರು. ಸೊ ದರ್ಶನ ಮಾಡಿಕೊಂಡು ಅಲ್ಲಿಂದ ಊಟಕ್ಕೆ ಹೋಗಿ, ಊಟ ಕೂಡ ಲಾಸ್ಟ್ ಆಗಿಬಿಡುತ್ತೆ, ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಊಟಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿರೋ ಊಟ ಹಾಕಿದ್ರು. ದಕ್ಷಿಣ ಕನ್ನಡ ಸೈಡ್ ಕೋಸ್ಟಲ್ ರೀಜನ್ಸ್ಗೆ ಎಲ್ಲೋದ್ರೂ ಅಷ್ಟೇ ಊಟದ ಚಿಂತೆನೇ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಊಟ ಹಾಕ್ತಾರೆ. ವಿ ಫೀಲ್ ಕಂಪ್ಲೀಟ್ ವೆನ್ ವಿ ಈಟ್ ಆ ಥರ ಆಯಿತು. ಸೊ ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಬಂದು ಸ್ಟೇ ಆದ್ವಿ. ಸ್ವಲ್ಪ ರೆಸ್ಟ್ ತಗೊಂಡು. ಸೊ ನೆಕ್ಸ್ಟ್ ವ್ಲಾಗ್ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಇಂಪನ ಚಾನಲ್. ಥ್ಯಾಂಕ್ ಯು.